ನಮಸ್ಕಾರ ಭಕ್ತರೇ, ಇಂದು ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆಯ 3ನೆಯ ಭಾಗವನ್ನು ನೋಡೋಣ. ಈ ಭಾಗದಲ್ಲಿ ವೆಂಕಟನಾಥನ ಗೃಹಸ್ಥ ಜೀವನ, ವಿವಾಹ, ಕುಟುಂಬ ಜವಾಬ್ದಾರಿ ಮತ್ತು ಅವನ ಪಾಂಡಿತ್ಯಪೂರ್ಣ ಜೀವನವನ್ನು ತಿಳಿದುಕೊಳ್ಳೋಣ. ಇದು ಅವನು ಸಾಮಾನ್ಯ ಮನುಷ್ಯನಂತೆ ಬದುಕುತ್ತಾ ಸಹ ದೈವಿಕ ಶಕ್ತಿಯನ್ನು ಹೇಗೆ ಕಾಪಾಡಿಕೊಂಡನು ಎಂಬ ಕಥೆಯಿದು. ವೆಂಕಟನಾಥನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದನು. ಅವನು ವಿವಾಹ ಮಾಡಿಕೊಂಡು ತನ್ನ ಕುಟುಂಬ ಜೀವನವನ್ನು ಪ್ರಾರಂಭಿಸಿದನು. ಅವನ ವಿವಾಹವು ಧರ್ಮ ಮತ್ತು ಶಾಸ್ತ್ರದ ನಿಯಮಗಳಂತೆ ಸರಳವಾಗಿ ನಡೆಯಿತು. ಗೃಹಸ್ಥ ಜೀವನವು ಧರ್ಮ ಮಾರ್ಗದ ಒಂದು ಮಹತ್ವದ ಹಂತವೆಂದು ಅವನು ನಂಬಿದನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮದುವೆಯಾದವರು ಅದಿತಿ ದೇವಿಯ ಅಂಶ ಸರಸ್ವತಿ. ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವನು ಜೀವನ ನಡೆಸುತ್ತಿದ್ದ. ಅವನು ತನ್ನ ಕರ್ತವ್ಯವನ್ನು ದೇವರ ಸೇವೆಯಂತೆ ನೋಡುತ್ತಿದ್ದ. ಪ್ರತಿಯೊಂದು ಕೆಲಸದಲ್ಲೂ ಶಿಸ್ತು ಮತ್ತು ಸತ್ಯತೆಯನ್ನು ಪಾಲಿಸುತ್ತಿದ್ದ. ಕುಟುಂಬ ಜೀವನವು ಸನ್ಯಾಸದಂತೆ ಶುದ್ಧವಾಗಿರಬೇಕು ಎಂಬುದು ಅವನ ನಂಬಿಕೆಯಾಗಿತ್ತು. ಅವನು ಶಾಸ್ತ್ರಪಾಠಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದ. ವೇದ, ಉಪನಿಷತ್ತು, ಪುರಾಣ ಮತ್ತು ದೈವ ವೇದಾಂತದಲ್ಲಿ ಅವನು ಪಾಂಡಿತ್ಯ ಹೊಂದಿದ್ದ. ಅವನ ಪಾಠಗಳು ಸರಳವಾಗಿದ್ದರೂ ಆಳವಾದ ಅರ್ಥ ಹೊಂದಿದ್ದವು. ವಿದ್ಯಾರ್ಥಿಗಳು ಅವನ ಪಾಠ ಕೇಳಲು ದೂರ ದೂರದಿಂದ ಬರುತ್ತಿದ್ದರು. ಗೃಹಸ್ಥ ಜೀವನದಲ್ಲಿ ಅವನು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದ. ಆರ್ಥಿಕವಾಗಿ ಅವನ ಜೀವನ ಸರಳವಾಗಿತ್ತು. ಆದರೂ ಅವನು ಯಾವತ್ತೂ ಬೇಸರ ತೋರಿಸಲಿಲ್ಲ. ದೇವರ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇಟ್ಟು ತನ್ನ ಜೀವನವನ್ನು ತನ್ನ ಕುಟುಂಬದ ಜೊತೆಗೆ ನಡೆಸಿಕೊಂಡು ಹೋಗುತ್ತಿದ್ದ. ವೆಂಕಟನಾಥನು ಪ್ರತಿದಿನಾಲು ಬೆಳಿಗ್ಗೆ ಎದ್ದು ಪೂಜೆ ಮಾಡುವುದು, ಸಂಧ್ಯಾವಂದನೆ ಮಾಡುವುದು, ಜಪವನ್ನು ಮಾಡುವುದು, ಈ ಎಲ್ಲ ಕಾರ್ಯಗಳನ್ನು ಪ್ರತಿದಿನಾಲು ತಪ್ಪದೇ ಪಾಲಿಸುತ್ತಿದ್ದ. ಗೃಹಸ್ಥನಾಗಿದ್ದರೂ ಅವನ ಮನಸ್ಸು ಸದಾ ದೇವರಲ್ಲೇ ನೆಲೆಸಿತು. ಅವನ ಜೀವನವೇ ಭಕ್ತಿ ಮತ್ತು ಶಿಸ್ತಿನ ಸಂಯೋಜನೆಯಾಗಿತ್ತು. ವೆಂಕಟನಾಥನಲ್ಲಿ ಒಂದು ಒಳ್ಳೆಯ ಗುಣವಿತ್ತು. ಅದು ಏನೆಂದರೆ, ತನ್ನ ಬಳಿಗೆ ಬಂದವರಿಗೆ ಅವನು ಸದಾ ಸಹಾಯವನ್ನು ಮಾಡುತ್ತಾ ಇದ್ದ. ದಾನವಾಗಲಿ, ಜ್ಞಾನವಾಗಲಿ, ಧೈರ್ಯವಾಗಲಿ ಎಲ್ಲವನ್ನು ಹಂಚುತ್ತಿದ್ದ ಸಮಾನವಾಗಿ. ಅವನ ಸೇವಾ ಭಾವನೆ ಎಲ್ಲರಿಗೂ ಸ್ಫೂರ್ತಿಯಾಗುತ್ತಾ ಹೋಯಿತು. ವೆಂಕಟನಾಥನು ಗೃಹಸ್ಥನಾಗಿದ್ದರೂ ಅವನ ಮನಸ್ಸು ಅಂಟಿಕೊಂಡಿರಲಿಲ್ಲ. ಭೌತಿಕ ಜೀವನದ ಮೇಲೆ ಅವನಿಗೆ ಅತಿಯಾದ ಆಸಕ್ತಿ ಇರಲಿಲ್ಲ. ಇದು ಅವನ ಮುಂದಿನ ಸನ್ಯಾಸ ಜೀವನದ ಸೂಚನೆಯಾಗಿತ್ತು. ನೀವೇ ನೋಡ್ತಿದ್ದೀರಲ್ಲ, ಗುರು ರಾಘವೇಂದ್ರ ಸ್ವಾಮಿಗಳವರ ಸನ್ಯಾಸದ ಮೊದಲನೆಯ ಹಂತ ಶುರುವಾಯಿತು. ಸ್ನೇಹಿತರೆ, ವೆಂಕಟನಾಥನ ನಡವಳಿಕೆಯನ್ನು ಜನರು ಗಮನಿಸುತ್ತಿದ್ದರು. ಅವರು ಹೇಳುತ್ತಿದ್ದರು, ವೆಂಕಟನಾಥನ ನಡವಳಿಕೆ ಶಿಸ್ತು, ಸಹನೆ ಮತ್ತು ಭಕ್ತಿ ನೋಡಿ ಜನರು ಹೇಳುತ್ತಿದ್ದರು, ಅಬ್ಬಾ, ಮುಂದೆ ವೆಂಕಟನಾಥನು ಮಹಾನ್ ಗುರುವಾಗುತ್ತಾನೆ. ಅವನ ಜೀವನವೇ ಆ ಮಾತಿಗೆ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನದ 3ನೆಯ ಭಾಗವಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಅವನು ಸುಧೀಂದ್ರ ತೀರ್ಥರ ಜೊತೆ ಹೇಗೆ ಸಂಪರ್ಕ ಹೊಂದಿದನು ಮತ್ತು ಸನ್ಯಾಸದ ಕಡೆಗೆ ಹೇಗೆ ಸಾಗಿದನು ಎಂಬುದನ್ನು ನೋಡೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು ಸ್ನೇಹಿತರೆ.